ಸರ್, ಎಲ್ಲೋ ಒಂದು ಕಡೆ ಈ ಘಟನೆಗಳನ್ನು ನೋಡಿದಾಗ ಎಲ್ಲೋ ನಾಸಾದ ನಿರ್ಲಕ್ಷ್ಯನೇ ಇದಕ್ಕೆ ಕಾರಣ ಆಯಿತಾ? ಆರಂಭದಲ್ಲಿ ಈ ಥರದ ಒಂದು ಸೂಚನೆ ಬಂದಾಗ ಅಥವಾ ಬೋಯಿಂಗ್ನಂತಹ ಒಂದು ಹೊಸ ಕಂಪನಿ ಇದು ಮಾಡಿದಂಥ ಸ್ಟಾರ್ ಲೈನರ್ ಏನಿದೆ ಅಂತರಿಕ್ಷ ವಾಹನ, ಇದನ್ನು ಬಳಸುವಾಗ ಸುನೀತಾ ವಿಲಿಯಮ್ಸ್ನಂತಹ ಒಬ್ಬ ಲೆಜೆಂಡ್ ಗಗನಯಾತ್ರಿಯನ್ನು ಅದರಲ್ಲಿ ಕಳಿಸುವಂಥ ರಿಸ್ಕನ್ನು ಯಾಕೆ ತಗೊಂಡಿರ್ಬೋದು? ಅದರಲ್ಲೂ ಕೂಡ ನಾವು ಇಂಡಿಯಾದಲ್ಲಿ ನೋಡ್ತಾ ಹೋದರೆ ಕಲ್ಪನಾ ಚಾವ್ಲಾ ಬಿಟ್ಟರೆ ನಮಗೆ ಸಿಗೋದು ಸುನೀತಾ ವಿಲಿಯಮ್ಸ್ ಹೆಸರೇ. ಅಂತರಿಕ್ಷದಲ್ಲಿ ಮಾಡಿರುವಂಥ ಸಾಧನೆ ಬಹಳ ದೊಡ್ಡದಿದೆ ಅವ್ರದ್ದು, ಮ್ಯಾರಥಾನ್ ಓಡಿರುವಂಥದ್ದು, ಈ ಥರದ್ದೆಲ್ಲ ಹೈಯೆಸ್ಟ್ ಅಲ್ಲಿದ್ದಂಥ ಮಹಿಳಾ ಗಗನಯಾತ್ರಿ ಎಲ್ಲವೂ ಅವರೇ. ಅಂಥ ಒಬ್ಬ ಗಗನಯಾತ್ರಿಯನ್ನು ಈ ಥರದ ಒಂದು ಟೆಸ್ಟಿಂಗ್ಗೆ ನಾಸಾ ಬಳಸ್ಕೊಳ್ತಾ ಅನ್ನುವಂಥದ್ದು? ಇಲ್ಲ, ಇದು ನಿರ್ಲಕ್ಷ್ಯ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ನಾಸಾ ಕ್ರಮಬದ್ಧವಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಸಂಸ್ಥೆ. ಮಾನವನ ಚಂದ್ರಯಾನನ ಸಾಫಲ್ಯ ಮಾಡಿದ್ದೇನೆ ನಾಸಾ ಸಂಸ್ಥೆ. 12 ಜನ ಚಂದ್ರನ ಮೇಲೆ ನಡೆದಿರುವಂತಹ ಮಾನವರು ನಾಸಾದ ಗಗನಯಾತ್ರಿಗಳೇ. ಹಾಗಾಗಿ ನಿರ್ಲಕ್ಷ್ಯ ಅಂತ ಹೇಳೋಕ್ಕಾಗಲ್ಲ. ಕೆಲವು ಬಾರಿ ನೋಡಿ, ಅಂತರಿಕ್ಷಯಾನ ಅನ್ನೋದು ಬಹಳ ಬಹಳ ಕಾಂಪ್ಲಿಕೇಟ್ ಆಗಿರೋದು ಅಂತ ನಾವೇನು ಹೇಳ್ತೀವಿ, ಆ ರೀತಿ ಆಗಿರುತ್ತೆ. ಹಾಗಾಗಿ ನೀವು ಪ್ರತಿಯೊಂದೂ ಒಂದು ಸಣ್ಣ ಪುಟ್ಟ ತೊಂದರೆಗಳಾಗಿದ್ರೂ, ಸಣ್ಣ ಪುಟ್ಟ ತೊಂದರೆಗಳಿಂದನೂ ನಾವು ಯಾನನ ಮುಂದೆ ಹಾಕ್ತೀವಿ ಅಂದರೆ ಹಾಕೋದಕ್ಕಾಗಲ್ಲ. ಕೆಲವು ಸಲ ಚಾನ್ಸ್ ತೊಗೋಬೇಕಾಗತ್ತೆ. ಅದನ್ನು ಅವರು ಕಾನ್ಷಿಯಸ್ ಆಗಿ ಅಂತ ನಾವು ಹೇಳ್ತೀವಿ, ತಿಳಿದೇ ಅದನ್ನು ತೊಗೊಂಡಿದ್ದಾರೆ. ಕೆಲವು ಸಲ ತಿಳಿದೇ ತಿಳಿದು ಸಹ ತೊಗೊಂಡಿರೋದು ಕೆಲವು ಸಲ ಬೇರೆ ರೀತಿ ಆಗ್ಬೋದು. ಆದರೆ ಅದನ್ನು ಮತ್ತೊಮ್ಮೆ ಅವಲೋಕನ ಮಾಡಿ ವಿಶ್ಲೇಷಣೆ ಮಾಡಿ ಅಗತ್ಯವಾದ ಕಾರ್ಯಗಳನ್ನು ಕೈಗೊಳ್ಳೋದಕ್ಕೆ ಅವಕಾಶ ಇದೆ ಇವತ್ತು. ಅದು ಮುಖ್ಯ. ಆಮೇಲೆ ಲೆಜೆಂಡ್ ದಂತಕಥೆ ಅನ್ನೋದು ಖಂಡಿತ ಸುನೀತಾ ವಿಲಿಯಮ್ಸ್ ಅವರು. ನಾನು ಹೇಳಿದ್ನಲ್ಲ, ಸ್ಪೇಸ್ ವಾಕ್ ಆಗಲಿ, ಅಂತರಿಕ್ಷ ನಡಿಗೆ ಆಗಲಿ, ಅಂತರಿಕ್ಷದಲ್ಲಿ ಸುಮಾರು 195 ದಿವಸ ವಾಸಿಸಿದರು ಒಂದು ಕಾಲದಲ್ಲಿ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ. ಅವರು ಒಂದು ದಂತಕಥೆ ಅಂತಲೇ ಹೇಳ್ಬೋದು ಆ ನಾಸಾ ಗಗನಯಾತ್ರಿಗಳ ಪೈಕಿ. ಆದರೆ ಅಂತಹವ್ರನ್ನ ಕಳಿಸದೆ ನೆಲದ ಮೇಲೆ ಇಟ್ಕೊಂಡಿರೋದಕ್ಕಾಗೋದಿಲ್ಲ. ಆದರೆ ಇದು ಅಂತಹ ತುಂಬ ರಿಸ್ಕ್ ಇದ್ದಂತಹ, ಅಪಾಯ ಇದ್ದಂತಹ ಯಾನ ಏನಲ್ಲ. ಇದೇನು ಚಂದ್ರ ಮಂಗಳಯಾನಕ್ಕೆ ಹೋಗ್ತಾ ಇರೋದಲ್ಲ. ಭೂಮಿಯಿಂದ ಕೇವಲ 400 ಕಿಲೋಮೀಟರ್ ಎತ್ತರದಲ್ಲಿರುವಂತಹ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣಕ್ಕೆ ಹೋಗ್ತಾ ಇರೋದು. ಹೀಗಾಗಿ ನಾಸಾದ ಒಂದು ನಿರ್ಧಾರ ಸರಿಯಾಗಿದೆ ಅಂತಲೇ ನನಗನ್ಸುತ್ತೆ. ಜೊತೆಗೆ ಅವರಿಗಿದ್ದ ಅನುಭವನೇ ಅವರ ಆಯ್ಕೆಗೆ ಅನುಕೂಲ ಆಯಿತು. ಯಾಕಂದರೆ ಯಾರೋ ಒಬ್ಬರು ಅನುಭವ ಇಲ್ಲದೇ ಇರೋ ಗಗನಯಾತ್ರಿಗಿಂತ ಸುನೀತಾ ವಿಲಿಯಮ್ಸ್ ಅಂತಹ ಅನುಭವ ಉಳ್ಳ ಗಗನಯಾತ್ರಿ ಹೋದರೆ ಅದಕ್ಕೆ ಇನ್ನೂ ಬೆಲೆ ಇರುತ್ತೆ. ಜೊತೆಗೆ ಆ ಯಾನ ಇನ್ನೂ ಸಾಕಷ್ಟು ಸಾಫಲ್ಯ ಆಗುವಂತಹ ಸಾಧ್ಯತೆ ಜಾಸ್ತಿ ಆಗುತ್ತೆ. ಇದು ಇದರಲ್ಲಿ ಆಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.